ಚಿಕ್ಕಮ್ಮ ಅಂತೆ ಚಿಕ್ಕಮ್ಮ ನಿನ್ನ ಚಿಕ್ಕಮ್ಮ ಎಲ್ಲ ಹೋಗಿದ್ದೆ ನೀನು ನಿನ್ಗೋಸ್ಕರ ನಿನ್ ಚಿಕ್ಕಮ್ಮ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಗೊತ್ತಿದೆ ನಿನ್ಗೆ ಕೇಳ್ದೆ ಎಲ್ಲ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೆ ಎಲ್ಲ ಹೋಗಿದ್ದೆ ತಪ್ಪಾಯ್ತು ಚಿಕ್ಕಮ್ಮ ಇನ್ಯಾವತ್ತೂ ನಿಮ್ಮನ್ನ ಹೇಳ್ದೆ ಕೇಳ್ದೆ ಹೋಗಲ್ಲ ಚಿಕ್ಕಮ್ಮ ಹೋಗಲ್ಲ ನೋಡಲಿ ಅಕ್ಕನ ಹೇಗೆ ಹೊಡಿತಿದ್ದಾರೆ ಅಂತ ಪಾಪ ಅಕ್ಕ ಈ ಚಿಕ್ಕಮ್ಮನ ಯಾವಾಗ್ಲೂ ಇದ್ದಿದ್ದೆ ಬಿಟ್ಮೇಲೆ ಚಿಕ್ಕಮ್ಮ ನಂದು ಸೇರಿಸಿ ಎಲ್ಲ ಡೇಟ್ ಕಡಿಲೆ ಅಕ್ಕ ತುಂಬಾ ಒಳ್ಳೆಯವರು ಅಕ್ಕ ಏನೋ ತಿನ್ನಕ್ ಕೊಟ್ಟಿಲ್ಲ ಪ್ಲೀಸ್ ಹೊಡಿಬೇಡ ಅಮ್ಮ ನಿಮ್ಮ ಮಗನ ಕರ್ಕೊಂಡೋಗಿ ನಿಜ ಚಿಕ್ಕಮ್ಮ ಆದ್ರೆ ಅವ್ರಿಗೇನು ತಿನ್ನೋದು ಕೊಟ್ಟಿಲ್ಲ ದೃಷ್ಟಿ ಆಗಿರುತ್ತೆ ಅಂತ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನೀರು ಹಾಕಿಸ್ದೆ ಬೇಕಾದ್ರೆ ಅವ್ರನ್ನ ಕೇಳಿ ನಾನು ತಿನ್ನಕ್ಕೆ ಏನು ಕೊಟ್ಟಿಲ್ಲ ಚಿಕ್ಕಮ್ಮ ಬಾಯ್ ಮುಚ್ಚೆ ಮಕ್ಳನ್ನೇನ್ ಕೇಳೋದು ನನ್ ಪರ್ಮಿಷನ್ ಇಲ್ದ ನನ್ ಮಕ್ಳನ್ನ ಹೇಗ್ ಕರ್ಕೊಂಡೋದೆ ದೃಷ್ಟಿ ಅಂತೆ ದೃಷ್ಟಿ ನಿಂದೆ ದೃಷ್ಟಿ ತಾಗಿರುತ್ತೆ ಅವರಪ್ಪ ಯಾಕಾದ್ರೂ ಎರಡನೇ ಮದುವೆ ಆದ್ರು ನೋಡಿ ಅಕ್ಕನ ಜೀವನ ಹೇಗೆ ಹಾಳಾಯ್ತು ಅಂತ ನೋಡಿದ್ಯಾ ಚಿಕ್ಕಮ್ಮನ ಕೊಪ್ಪಣ್ಣ ನಾನು ತುಂಬಾ ಸಲ ಅಕ್ಕಂಗೆ ಹೇಳಿದ್ದೆ ಕರ್ಕೊಂಡೋಗ್ಬೇಲಿ ಮಕ್ಳನ್ನ ಈಚೆ ಅಂತ ನನ್ನ ಮಾತು ಕೇಳಿಟ್ರ ಕರ್ಕೊಂಡೋದ್ರು ಏನ್ ಮಾಡಕ್ಕಾಗುತ್ತೆ ಅನ್ಭವಿಸ್ಲಿ ಬಿಡು ಅದೆಲ್ಲ ನೆಪ ಅಷ್ಟೇ ಕಣೋ ಕಾರಣ ಬೇರೆನೇ ಇದೆ ಅವ್ರಿಗೆ ಅಕ್ಕನ ಕಂಡ್ರೇನೆ ಆಗಲ್ಲ ಅದೆಲ್ಲ ಡ್ರಾಮಾ ಚಿಕ್ಕಮ್ಮ ಬಿಡಿ ಚಿಕ್ಕಮ್ಮ ಚಿಕ್ಕಮ್ಮ ಜನ ಎಲ್ಲ ನೋಡ್ತಿದ್ದಾರೆ ಚಿಕ್ಕಮ್ಮ ಏನ್ ಜನ ನಿಮ್ಮ ಬಗ್ಗೆ ಸಾವಿರ ಮಾತಾಡಿದ್ರು ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ ಚಿಕ್ಕಮ್ಮ ನನ್ನಿಂದ ನಿಮ್ಗೆ ಏನಾದರೂ ತೊಂದರೆ ಆಗಿದ್ರೆ ನಾನು ಎಲ್ಲಾದ್ರೂ ಹೊರಟೋಗ್ತೀನಿ ಚಿಕ್ಕಮ್ಮ ಎಲ್ರ ಮುಂದೆ ನನ್ನನ್ನ ಕೆಟ್ಟೊಳಗ್ ಮಾಡ್ಬೇಕು ಅನ್ಕೊಂಡಿದ್ಯಾ ಗೊತ್ತು ಕಣೆ ನೀನ್ ಹೀಗೆ ಮಾಡ್ತೀಯ ಅಂತ ಜನಗಳ ಅದೆಷ್ಟು ಬೈಕೋತಾರ ಬೈಕೊಡ್ತೀಯ ಏನು ನನ್ನೇ ಕೆಟ್ಟೋಳು ಅಂತಿದ್ದೀರಾ ನಿಮ್ಗೆ ಹಿಂಗೆ ನಡೀರಿ ಮನೆಗೆ ನಡಿಯ ಎಂತ ಕೆಲಸ ಆಗೋಯ್ತು ಕೊನೆಗೂ ಅಕ್ಕನ ಮನೆಯಿಂದ ಹೊರಗಡೆ ಹಾಕಿ ಬಿಟ್ರು ಎಲ್ಲ ನಾಟಕ ಅಕ್ಕ ಏನು ಪಾಪ ಅಲ್ಲ ಜೋಲಿನಲ್ಲಿ ದಿನ 100 ರೂಪಾಯಿ ಕೊಡು ಅಂದ್ರೆ ಕೊಡಲ್ಲ ಅಂತಲೇ ನೀನ್ ಸರಿಯಾಗಿದೆ ಬರೀ ದುಡ್ಡು ಬಾ ಹೋಗೋಣ ಅಕ್ಕ ಬರ್ತಾರೆ ಹೋಗೋಣ ಏ ನೀನ್ ನನ್ನ ಹತ್ರ ಅಕ್ಕನ ಮನೆಗೆ ಕರ್ಕೊಂಡು ಹೋದ್ರೆ ಚಿಕ್ಕಮ್ಮ ನಿನಗೆ ಹೊಡಿತಾಳೆ ಈ ತಗ್ಲಿಟ ನಾನಿಲ್ಲ ಅಪ್ಪ ನಾನು ಮನೆಗೆ ಹೋಗ್ತೀನಿ ಅಯ್ಯೋ ಮಾತಾಡಿ ತಲೆ ಕೆಡಿಸ್ಕೋಬೇಡಿ ಅಕ್ಕ ಹೌದಾ ಹಂಗೆ ಬನ್ನಿ ನಮ್ಮ ಮನೆಗೆ ಹೋಗೋಣ ಬನ್ನಿ ಅಲ್ಲ ಸ್ಟಾರ್ಟಿಂಗ್ ಕೂಲ್ ಆಗಿರಿ ಏನೋ ಒಂದು ಯಾರು ಅನ್ನೋದರ ಇವಾಗ ಆ್ಯಕ್ಷನ್ ಕಣ್ಣು ಯಾವಾಗಲೂ ಬ್ರೈಟ್ ಇರಬೇಕು ಹಿಂಗೆ ಹೊಡಿಯೋದು
ಅಲ್ಲ ಫಸ್ಟ್ ಒಂದು ಹೊಡೀರಿ, ಪರವಾಗಿಲ್ಲ. ಚಿಕ್ಕಮ್ಮ ಅನ್ನೋಷ್ಟೊತ್ತಿಗೆ 2, ಫಸ್ಟ್ ಒಂದು ಹೊಡೀರಿ. ಇರಿ ಹೊಡೆದ್ಬಿಡ್ಬೋದು ಚಿಕ್ಕಮ್ಮ. ಇವಾಗ ಮತ್ತೆ ಫುಲ್ಲು ಫಸ್ಟ್ ಅದು ನೀವು ನಿಮ್ದು ಬಾಡಿಯಲ್ಲಿ ತಗೋಬೇಡಿ, ಅದು ನ್ಯಾಚುರಲ್ ಆಗಿ ತಗೊಳ್ಳಿ. ಅವ್ರು ಹೊಡೆದಾಗ ಸುಮ್ಮನೆ ಒಂದು ಹಿಂಗೆ ಹೊಡಿಬೇಡಿ, ಅವ್ರು ಹಿಂಗೆ ಹೋಗ್ಬೇಕದು. ಆ ಥರ. ಓಕೆ, ಫಸ್ಟ್ ನೀವು ಭಯದಲ್ಲಿರಿ, ಅದು ಆಮೇಲೆ ಚೀಟ್ ಮಾಡ್ತೀವಿ. ಈಗ ಮಿಡ್ ಶಾಟ್ ಆ ಥರ ಹಿಂಗಿರುತ್ತಲ್ಲ ಬಿಡಿ. ಆ ಥರ ಒಂದು ತಾಗಲಿ ಬೇಕಾದ್ರೆ ಮಂಜಿಗೆ ಕೈ ಹಿಡಿಬೇಡಿ ನೀನು. ಹಂಗಲ್ಲ, ಫೋರ್ಸ್ ಹೆಂಗಿರ ಅದು ಮೆಲ್ಲ 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 ಬಂದು ಶೇಕ್ ಆಗಬೇಕು, ಒಂಚೂರು ಶೇಕ್ ಆಗಿ. ಹಂಗಲ್ಲ, ದೇಹ ಅಲ್ಲ. ಈಗ ಕೆನ್ನೆಗೆ ಯಾರು ನೋಡಿದ್ರೆ ಟೈಟ್ ಮಾಡ್ಕೊಳ್ಳಿ. ನೋಡಿ ನೋವಲ್ಲಿ, ನೋಡಿ ನೋವಲ್ಲಿ ಅಲ್ಲ, ನೋವಲ್ಲಿ ನೋಡಬೇಕು. ಹಂಗಲ್ಲ, ನೋವಲ್ಲಿ ನೋವು ಉರಿತಾ ಇರತ್ತೆ, ನೋಯುತ್ತೆ. ಹಿಂಗೆ ಇದು ಕಣ್ಣಿಗೆ ನೋಡಿ, ಕೈದು ಗಟ್ಟಿ ಹಿಡ್ದಿಲ್ಲ, ಕೈದು ಏನು ಹಿಡಿಬಾರ್ದು, ಫೋರ್ಸ್ ಥರ ನೋಡ್ತಾ ಇರುತ್ತೆ. ಬಟ್ ಬೆಂದಾಗಿ ನೋಡಿ ಇವಾಗ ಮೆಲ್ಲ. ಅಷ್ಟಲ್ಲ, ಮೆಲ್ಲ ಎದ್ದಳಕ್ಕೆ ಆಗಲ್ಲ. ಮೆಲ್ಲ 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 ಕೈಯಲ್ಲಿ ಬರಲಿ. ನೋವಲ್ಲಿ ಬರಬೇಕು. ಹೀಗೆ ನೋವಲ್ಲಿ ಅದಲ್ಲ. ಈಗ ಒಂದು ಕಲ್ಪನೆ ನಿಮಗೆ, ಏನಾದರೂ ಯಾರಾದರೂ ರಪ್ಪ ಹೊಡೆದ್ರು ಫಸ್ಟ್ ಉರಿಯುತ್ತೆ ಗೊತ್ತಾ, ಆಮೇಲೆ ಮೆಲ್ಲ ನೋಡ್ತಾರೆ. ಇನ್ನೊಂದು ಹೊಡೆದ್ಬಿಟ್ರೆ ಮೆಲ್ಲ ಮೆಲ್ಲ ನೋಡಬೇಕು, ಇಲ್ಲ ಇನ್ನೊಂದು ಬೀಳುತ್ತೆ. ಮೆಲ್ಲ ಭಯದಲ್ಲಿ ಬನ್ನಿ ಇಲ್ಲಿ ಟರ್ನ್ ಆಗಬೇಕು. ಇದು ಆಗೋಗಿಲ್ಲ. ಇದು ಬಾಡಿ ಹೆಂಗೆ ಇರಬೇಕು, ಇದಿಷ್ಟು ಮಾತ್ರ. ನೋವು ಓಕೆ, ಒಂದು ಸ್ವಲ್ಪ ನೋವು ಕಾಣಬೇಕು. ಓವರ್ ಮಾಡಿ ತೊಂದರೆ ರಕ್ತ ಹೊಡಿಯೋದು ಮಾತ್ರ. ಹೇಳಿದ್ದೆ ತಾನೆ ನಿಂಗೋಸ್ಕರ ನಿನ್ ಚಿಕ್ಕಮ್ಮ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಗೊತ್ತಿದ್ಯೇನೆ ನಿನ್ಗೆ? ಹೇಳಿದ್ದೆ ತಾನೆ, ಹೇಳ್ದೆ ಕೇಳಿದೆ ಎಲ್ಲೋ ಹೋಗ್ಬಾರ್ದು ಅಂತ. ನಿನ್ನ ಅಷ್ಟೇ. ಇದು ಇಲ್ಲಿಂದ ಇದು ಮಾಡಬೇಡಿ, ಫುಲ್ಲು ಅಲ್ಲಲ್ಲೇ. ಅವರು ಪುಷ್ ಕೊಡ್ತಾರೆ, ನೀವು ನ್ಯಾಚುರಲ್ ಆಗಿ ಮಾಡಿ ಅಷ್ಟೇ. ಮಂಜುದು ಸರ್ ರೆಡಿ, ಆಕ್ಷನ್. ನೋಡಲಿ ಅಕ್ಕನ ಹೇಗೆ ಹೊಡಿತಿದ್ದಾರೆ ಅಂತ. ಧವನ್ ಎಲ್ಲಿ ನೋಡ್ತಾ ಇದ್ದೀಯಾ? ಧವನ್ ಕೈಯಲ್ಲಿ ಕೊಡ್ತಾರ ಅಲ್ಲಿ ನೋಡ್ಬೇಕಲ್ವಾ ಧವನ್? ನೀನು ಎಲ್ಲೆಲ್ಲ ಶೂಟಿಂಗಲ್ಲಿ ಹೋದ್ರೆ ನೋಡ್ಬೇಡ, ಕೈಯಲ್ಲಿ ಕೊಡ್ತಾರ ಅಲ್ಲಿ. ರೆಡಿ, ನೋಡ್ತಾ ಇರೋ ಆಶ್ಚರ್ಯದಿಂದ ಇಬ್ರು. ಆಕ್ಷನ್. ನೋಡಲಿ ಅಕ್ಕನ ಹೇಗೆ ಹೊಡಿತಿದ್ದಾರೆ ಅಂತ. ಆಕ್ಷನ್. ಅಲ್ಲ ಅಲ್ಬೇಡಿ, ಭಯ ಕಣ್ಣು ದೊಡ್ಡದು. ಆಕ್ಷನ್. ಕ್ಯಾಮ್ರಾ ನೀವು ಸ್ವಲ್ಪ ಬೆಂಡ್ ಆಗಿ ಹೋದ್ರಿ ಗೊತ್ತಾ, ಹಂಗೆ ಹೋಗ್ಬೇಡಿ. ಹೋಗಿ ಇವಾಗ ಇನ್ನೂ ಸ್ಟಿಪ್ಪಾಗಿ ಇಟ್ಕೊಳ್ಳಿ. ಅಷ್ಟೇ, ಇನ್ನೂ ಕುತ್ತಿಗೆ ರಪ್ಪ ಅಂತ ಹಿಂಗೆ ಅನ್ನಿಸ್ಬೇಕು. ಆ ಥರ. ಓಕೆ, ಇವಾಗ ಚಿಕ್ಕಮ್ಮ ಎಲ್ಲ ಹೋಗಿದ್ದೆ ಬೇಡ ಫುಲ್ ತಗೋತೀರಾ? ಎಲ್ಲ ಹೋಗಿದೆ ನಿಂಗೋಸ್ಕರ. ನೀನ್ ಚಿಕ್ಕಮ್ಮ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಗೊತ್ತಿದ್ಯೇನೆ ನಿನ್ಗೆ? ಅಲ್ಲಿ ಹೇಳ್ಕೊಳ್ಳಿ, ಹಿಡ್ಕೊ ಚಿಕ್ಕಮ್ಮ. ನಿನಗೋಸ್ಕರ ಚಿಕ್ಕಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾ ನಿನಗೆ? ಹಿಡ್ಕೊಳ್ಳಿ, ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ ನಿನಗೆ? ಮತ್ತೇನು ಹೇಳೋದು? ಹೇಳ್ದೆ ಎಲ್ಲ ಹೋಗ್ಬಾರ್ದು ಅಂತ ಸ್ವಲ್ಪ ಹೇಳ್ದೆ ಎಲ್ಲೂ ಹೋಗ್ಬಾರ್ದು ಹೇಳ್ದೆ ತಾನೆ ನಿನ್ನ ಅಂತ ಹಂಗೆ ಮಾಡಿ ಆಕ್ಷನ್. ಅನ್ಬೇಕು. ರೆಡಿ, ನೋಡ್ತಾ ಇರು. ಆಕ್ಷನ್. ಅಲ್ಲ ಫಸ್ಟ್ ಅಮ್ಮ ಅನ್ಬೇಕು. ನೋಡ್ತಾ ಇರು. ಆಕ್ಷನ್. ನನ್ನ ಬದಲು ಅಲ್ಲ, ನಂದು ಸೇರಿಸಿ. ರೆಡಿ, ಇನ್ನೊಂದ್ಸರಿ ಧವನ್. ಆಕ್ಷನ್. ನೋಡಲಿ ಅಕ್ಕನ ಪಾಪ ಹೇಗೆ ಹೊಡಿತಿದ್ದಾರೆ ಅಂತ. ಈ ಚಿಕ್ಕಪ್ಪನ ಯಾವಾಗಲೂ ಇದ್ದಿದ್ದೆ. ನನ್ನ ಬದಲು ಬೇಡ ದೀಕ್ಷು, ನಿನ್ನ ಬದಲು ಅಂದ್ರೆ ನೀನು ಹೊಡಿತೀಯಾ? ನಿನ್ನ ನಾನು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಚಿಕ್ಕಮ್ಮ, ಆದರೆ ಅವ್ರಿಗೆ ಏನೋ ತಿನ್ನೋದು ಕೊಟ್ಟಿಲ್ಲ ಚಿಕ್ಕಮ್ಮ. ದೇವಸ್ಥಾನ ಕರ್ಕೊಂಡೋಗಿ ನೀರು ಹಾಕಿಸ್ದೆ. ದೃಷ್ಟಿ ಆಗಿರ್ಬೋದು ಅಂತ ದೇವಸ್ಥಾನ ಕರ್ಕೊಂಡೋಗಿ ನೀರು ಹಾಕಿಸ್ದೆ. ಅವ್ರನ್ನೇ ಕೇಳಿ ಚಿಕ್ಕಮ್ಮ. ಮಕ್ಳನ್ನೇನ್ ಕೇಳೋದು? ಪರವಾಗಿಲ್ಲ. ಆಕ್ಷನ್. ಬಾಯ್ ಮುಚ್ಚೆ. ಮಕ್ಳನ್ನೇನ್ ಕೇಳೋದು? ಮಕ್ಕಳನ್ನ ಕೇಳೋದನ್ನ ನೋಡ್ಬೇಕು, ರಿಜಿಸ್ಟರ್ ಮಾಡಿ. ಆಕ್ಷನ್. ಬಾಯ್ ನಿನ್ನ ಅಕ್ಕಂಗ್
ಎತ್ತಮ್ಮ ಅಕ್ಕಂಗೆ ಏನು ಮಾಡಬೇಡ ಬಿಡಮ್ಮ ಅಷ್ಟು ಓಕೆ ಸೃಷ್ಟಿ ಹೋಗಿ ಬಂಗಾರ ರೋಲಿಂಗ್ ಅಂತ ಆಕ್ಷನ್ ಇರಲಿಲ್ಲ ಹೋಗು ಮಂಜು ಸರಿ ಬನ್ನಿ ಯಾವ ಕಡೆ ಸಾಕಿರ್ತೀರಾ ಆ ಕಡೆ ಈ ಕಡೆನಾ ಬಿಡಿ ಚಿಕ್ಕಮ್ಮ ಅಯ್ಯೋ ಜನ ಎಲ್ಲ ನೋಡ್ತಿದ್ದಾರೆ ಚಿಕ್ಕಮ್ಮ ಎಳೀರಿ ಚಿಕ್ಕಮ್ಮ ಒಂದ್ಸರಿ ಎಳೀರಿ ಜನ ಎಲ್ಲ ನೋಡ್ತಿದ್ದಾರೆ ಎಳೀರಿ ಜನ ಎಲ್ಲ ನೋಡ್ತಿದ್ದಾರೆ ಅಯ್ಯೋ ಚಿಕ್ಕಮ್ಮ ನಾನು ನಿಮ್ಮ ಮಗುವಿಗೆ ಹೇಳಿದ್ದೆ ಆ ಥರ ಎಲ್ರ ಮುಂದೆ ನನ್ನ ಕೆಟ್ಟೊಳಗೆ ಮಾಡ್ತೀಯಾ ಗೊತ್ತ ಕಣೆ ನೀನು ಹೀಗೆ ಮಾಡ್ತೀಯ ಅಂತ ಮಗಳು ಅದೆಷ್ಟು ಬೈಕೋತಾರೋ ಬೈಕೊಳ್ಳಿ ನಡಿ ಮನೆಗೆ ಮನೆಗೆ ಅನ್ಬೇಡಿ ನೋಡಿ ಅದ ಇಲ್ಲಿ ನೋಡಿ ಅದಕ್ಕೆ ಫೋರ್ಸ್ ಅಲ್ಲಿ ಅಲ್ಲಿ ಬಿಡಿ ಬೇಕು ಹಾಂ ಅಲ್ಲಿ ಬರಬೇಡ ಇಲ್ಲಿ ಪೊಸಿಷನ್ ನಿಂದು ಕ್ಯಾಮ್ರಾ ಕಾಣೋದು ಬೇಡವಾ ಬಾ ಒಂದೂರು ಮಾಡು ಹಾಂ ಕೊಡೋಗು ಅಕ್ಕ ಅಲ್ಲಿ ಬೇಡ ಇಲ್ಲಿ ಇದು ಪೊಸಿಷನ್ ಇದು ಹಾಂ ಕೊಡ್ಬಾ ಕೊಡ್ಬಾ ಆ್ಯಕ್ಷನ್ ಅಕ್ಕ ಅಲ್ಲಿ ಬೇಡ ಹೋಗು ಹಾಂ ಓಕೆ ಅಷ್ಟೇ ರೆಡಿ ರೆಡಿ ಕೊನೆಗೆ ಹೋಗಿ ನಮ್ಮ ಮನೆಯಿಂದ ಹೊರಗಡೆ ಹಾಕಿ ಬಿಟ್ರು. ಅಕ್ಕ ಏನು ಎಲ್ಲ ನಾಟಕ ಅಕ್ಕ ಏನು ಪಾಪ ಅಲ್ಲ ಜೋರಿದ್ದಾಳೆ ರೆಡಿ ರೆಡಿ ದೀಕ್ಷು ನೋಡ್ತಾ ಇರಿ ಆ್ಯಕ್ಷನ್ ಎಲ್ರ ಹತ್ರ ಅಲ್ಲಿಂದ ಹಾಂ ಸ್ಟಾರ್ಟಿಂಗಿಂದ ಅದು ಕಟ್ ಕಟ್ ಶಾರ್ಟ್ ರೆಡಿ ರೆಡಿ ಆ್ಯಕ್ಷನ್ ಎರಡ್ರ ಹತ್ರ ನಮ್ಮ ನೀನು ಸರ್ ಓಕೆ ರೆಡಿ ರೆಡಿ ಸರ್ ಅಷ್ಟು ಏನ್ ದೀಕ್ಷು ಇರಿ ಸರ್ ಸ್ವಲ್ಪ ಈ ಕಡೆ ಬಾ ಸ್ವಲ್ಪ ಈ ಕಡೆ ಬರ್ಬೇಕು ಇಲ್ಲಿ ಬರಬೇಕು ನಿನ್ನ ಪೊಸಿಷನ್ನು ಅಕ್ಕನಿಗೆ ಹೈಡಾಗಿ ನಿಂತ ಕ್ಯಾಮ್ರಾ ಎಲ್ಲಿದೆ ಹಾಂ ಇಲ್ಲಿ ಬರಬೇಕು ಇಲ್ಲ ಒಂದು ರೆಡಿ ನೋಡಿ ಹಿಡ್ಕೊಂಡಿರೋ ಬಿಡಮ್ಮ ಬಿಡಮ್ಮ ನಿನ್ನ ಕೈ ಮುಗಿತೀನಿ ಅಕ್ಕಂಗೆ ಹೊಡಿಬೇಡ ಬಿಡು ಹಂಗೆ ಆ್ಯಕ್ಷನ್ ಎಂತ ಕೆಲಸ ಆಗೋಯ್ತು ಎಂತ ಕೆಲಸ ಯಾಕೆ ಡೌಟು ಅಷ್ಟೇ ಎಂತ ಕೆಲಸ ಕೊನೆಗೂ ಅಕ್ಕ ನಮ್ಮ ಮನೆಯಿಂದ ಹೊರಗಡೆ ಹಾಕೇ ಬಿಟ್ರು ಆ್ಯಕ್ಷನ್ ಅಯ್ಯೋ ಎಂತ ಕೆಲಸ ಆಗೋಯ್ತು ಕೊನೆಗೆ ಅದಕ್ಕೆ ಹಿಂಗೆ ಕೂತ್ಕೊಂಡಿದ್ದು ಅಕ್ಕ ಅವ್ನ ಮಾತಿಗೆಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ನೀವು ಬನ್ನಿ ನಮ್ಮ ಮನೆಗೆ ನೀವು ನಡೀರಿ ಬನ್ನಿ ಎದ್ದೇಳಿ ನಡಿ ಬನ್ನಿ ಅಕ್ಕ ಬನ್ನಿ ಹಂಗೆ